ಒಂದು 140 ಗಾಡಿಗಳು ಇವತ್ತಿಗೆ 4 ವರ್ಷ ಸಾವಿರ ಹಂಗೆ ತಿರುಗಾಡಕತ್ತವ್ರಿ. ಅವಕ್ಕೆ ತಾಯಿ ಇಲ್ಲ ತಂದೆ ಇಲ್ಲಾರ್ದು ಬೇಕ್ರಿ. ದಯಮಾಡಿ ಸಾಹೇಬ್ರ ಆ ಗಾಡಿಗಳಿಗೆ ಏನು ಪರ್ಮಿಟ್ ಅವ್ರಿಗೆ ಕೊಡ್ಬೇಕು ಸಾಹೇಬ್ರ. 140 ಗಾಡಿ ಇವತ್ತು ಅಲ್ಲಿ ಸುಮಾರು ಕೆಲವೊಬ್ಬ ಏಜೆಂಟ್ರು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಸಾಹೇಬ್ರ, ಅಲ್ಲಿ ಗುಂಡಾಗಿರಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಡೆದ ಆಲ್ಟೋ ಆಫೀಸ್ದಾಗ. ಆನ್ಲೈನ್ ಇಲ್ಲ ಸಾಹೇಬ್ರ. ಈಗ ಮೊನ್ನೆ ಆಲ್ಟೋ ಸಾಹೇಬ್ರಿಗೂ ಮಾತಾಡೋ ಸಾಹೇಬ್ರು ಗಮನಕ್ಕೆ ತೊಗೊಂಬರ್ಬೇಕು. ಅದು ಸಾಹೇಬ್ರ ಗಮನಕ್ಕೆ ತೊಗೊಂಬಂದ್ರೆ ತಕ್ಷಣನೇ ಸಾಹೇಬ್ರು ಆರ್ಡರ್ ಮಾಡಿದ್ರಂದ್ರೆ ಆ ಬಡಪಾಯಿಗಳಿಗೆ ಅವ್ರಿಗೆ ಪರ್ಮಿಟ್ ಸಿಗ್ತಾವೆ ಸಾಹೇಬ್ರ. 140 ಪರ್ಮಿಟ್ ರೀ. ಇನ್ನೊಂದು ಏನಾಗ್ಯದ ಸಾಹೇಬ್ರ, 3 ವರ್ಷಲಿಂದ ಹಂಗೆ ಗಾಡಿ ತಿರುಗಾಡ್ತಾವ ಸಾಹೇಬ್ರ. ಒಂದೇ ಏನ್ರಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅಪ್ಪ ರಿಕ್ಷಾದವ್ನು ದಿನನಿತ್ಯ 300-400 ರೂಪಾಯಿ ದುಡ್ಯಾವ. ಇಲ್ಲ ಸರ್, ನಾವಂತೂ ಮನೆ ಅವ್ರಿಗೆ ಕೊಟ್ಟಿವ್ರಿ. ಈಗ ಅವ್ರ 140 ಮಂದಿ ಆಟೋಗಳು ಏನದ ಎಲ್ಲರೂ ಮೊದಲ ಹಳೆ ಪರ್ಮಿಟ್ ಇದ್ದು ಎಲ್ಲ ತೆಗೆದು ಹೋಗಿದ್ದು ಹೊರಗೆ ನಾವು ಅದ್ರ ನಾವು ಹೊಸ ಏನಾದ ಮಾಡಿಬಿಡ್ತೀನಿ ಅವರು ಅಂತ ಅದರ ಮನೆ ಮುಖಾಂತರ ಕೊಡೋದು. ಇವತ್ತು ಆಟೋ ರಿಕ್ಷಾ ಚಾಲಕರನ್ನು ಆ 150-40 ರಿಕ್ಷಾಗಳಲ್ಲಿ ಇವತ್ತು 2023ರಿಂದ ಇಲ್ಲಿವರೆಗೆ ಆ ಗಾಡಿ ಪಾಸಿಂಗ್ ಇಲ್ಲ, ಪೇಪರ್ಸ್ ಇಲ್ಲಾರ್ದೆ ಇವತ್ತು ತಿರುಗಾಡಕತ್ತಾವ. ಇವತ್ತು ಅವರು ಸುಮಾರು 4-4.5 ಲಕ್ಷ ಕೊಟ್ಟು ಇವತ್ತು ರಿಕ್ಷಾ ಖರೀದಿ ಮಾಡ್ಲಾತ್ತಾರ. ಇವತ್ತು ಮೈತಾ ಏಜೆನ್ಸಿ ಅವ ಆ ಏಜೆನ್ಸಿ ಅವ ಇವತ್ತು ಅವರಿಗೆ ನಂಬಿಸಿ ಮೋಸ ಮಾಡುವಂಥ ಕೆಲಸ ಮಾಡ್ತಾನೆ ಆಟೋದವರಿಗೆ. ಇವತ್ತು ಅವ್ನು ಸೇಲ್ ಆಗೋ ಸಂಬಂಧ ಇವತ್ತು 4 ಲಕ್ಷ ರೂಪಾಯಿ ಒಂದು ರಿಕ್ಷಾ ತೊಗೊಂಡು ಅವ ಪರ್ಮಿಟ್ ಇಲ್ಲಾರ್ದೆ ಇವತ್ತು 3 ವರ್ಷ ಅವ ಗಾಡಿ ಓಡಿಸ್ತಾ ಇದ್ದಾನೆ. ಈಗ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಗಮನಕ್ಕೆ ನಾವು ತಂದೆವು, ಅವರಿಗೂ ಕೂಡ ಮನವಿ ಕೊಟ್ಟೆವು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಾತ್ತೇವೆ ನಾವು. ಇವತ್ತು ಆಲ್ಟೋ ಅಧಿಕಾರಿಗಳನ್ನು ಇವತ್ತು ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿ ಆ ಬಡಪಾಯಿಗಳಿಗೆ ಅವರಿಗೆ ಪರ್ಮಿಟನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಜಿಲ್ಲೆಯಲ್ಲಿ. ಯಾಕಪ್ಪ ಅಂದ್ರೆ ಏನಾದರೂ ಆದ್ರೆ ಆ ರಿಕ್ಷಾದವನು ಮನೆ ಮುಣುಗ್ತದ. ಇವತ್ತವ ದಿನನಿತ್ಯ 300-400 ರೂಪಾಯಿ ದುಡಿದ ಕಷ್ಟ ಅದ. ಆ ಹೆಂಡ್ರ ಮಕ್ಕಳು ಬೀದಿಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಈ ಜಿಲ್ಲೆಯಲ್ಲಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತದ. ಯಾಕಪ್ಪ ಅಂದ್ರೆ ಗಾಡಿಗೆ ಪೇಪರ್ಸ್ ಇಲ್ಲಪ್ಪ ಅಂದ್ರೆ ಅವ ಏನು ಮಾಡವ ಪ್ರತಿದಿನನೂ ದಿನನಿತ್ಯ ಇವತ್ತು ಟ್ರಾಫಿಕ್ದವರು ಅವ್ರ ಕಾರ್ಯವನ್ನು ಅವ್ರು ಮಾಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಹಿಡಿದು ಅವ್ರು ಒಳಗೆ ಹಾಕ್ತಾರ, ಇವ್ರು ದಂಡ ಕಟ್ತಾರ, ಗಾಡಿ ಹೊರಗೆ ತೊಗೊಂಬರ್ತಾರೆ. ಆ ಗಾಡಿಗಳಿಗೆ 140 ಗಾಡಿಗಳಿಗೆ ಇವತ್ತು ಇಲ್ಲಿವರೆಗೆ ಪರ್ಮಿಟ್ ಇಲ್ಲ. 2023, 24, 25 ಇವತ್ತು 3 ವರ್ಷ ಗಾಡಿಗಳು ನಡಲಿ ಆತಾವ. ಇವತ್ತು 145 ಗಾಡಿಗಳು ಅದಾವು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಗಮನ ಹರಿಸಿ ತಕ್ಷಣವೇ ಅವ್ರಿಗೆ ಪರ್ಮಿಟನ್ನು ತಾವು ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತಂದು ನಾವು ಸತ್ಯಶೋಧಕ ಡಾಕ್ಟರ್ ಅಣ್ಣಾಭಾವ್ ಸಾಠೆ ಸಂಘಟನಾ ಸಮಿತಿಯಿಂದ ತಮಗೆ ನಾವು ಆಗ್ರಹವನ್ನು ಮಾಡ್ಕೋತೇವೆ. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ರಿಕ್ಷಾವನ್ನು ಎಲ್ಲ ರಿಕ್ಷಾಗಳ ತಂದು ನಾವು DC ಕಚೇರಿಗಳ ಎದುರಿಗೆ ಹಚ್ಚಿ ಉಗ್ರವಾದ ಹೋರಾಟ ಸ್ವರೂಪ ಆಗ್ತದೆ ಅಂತ ಹೇಳಿ ನನ್ನ 2 ಮಾತನ್ನು ಹೇಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ್. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.